ನನ್ನ ಹೆಸರು ಪಾಂಡ್ಯಮ್ಮ. ಮರುದಂ ಪಕ್ಕದಲ್ಲಿ ಕಲ್ಲಂದಿರಿ ನಮ್ಮೂರು. ನಮ್ಮ ಮನೆಯವರು ಸಲೂನ್ ಅಂಗಡಿ ಇಟ್ಕೊಂಡಿದ್ದಾರೆ. ನನಗೆ 3 ಜನ ಮಕ್ಕಳು. ನಾವು ಏಸಪ್ಪನ ಅರಿಯದೇ ಇರುವಂಥ ಕುಟುಂಬ. ನಮಗೆ ದೇವರುಗಳಂದ್ರೆ ತುಂಬಾನೇ ಇಷ್ಟ. ನಾವು ಪಲ್ಯನಿಗೆ ಹೋಗ್ಬೇಕಾದ್ರೆ 4 ದಿನ ನಡ್ಕೊಂಡೇ ಹೋಗ್ತಾ ಇದ್ವಿ. 5ನೇ ದಿನ ದೇವಸ್ಥಾನಕ್ಕೆ ಸೇರ್ತಿದ್ವಿ. ಸುಮಾರು 25 ವರ್ಷದಿಂದ ನಾವು ಹೋಗಿದ್ದೀವಿ. ಚಪ್ಪಲಿ ಎಲ್ಲ ಏನೂ ಹಾಕಲ್ಲ. ಚಪ್ಪಲಿ ಹಾಕೊಂಡ್ರೆ ದೇವ್ರಿಗೆ ಅಶುದ್ಧ ಅಂದ್ಬಿಟ್ಟು ಚಪ್ಪಲಿ ಹಾಕ್ತಾ ಇರ್ಲಿಲ್ಲ. ಅದು ಕಲ್ಲು ಚುಚ್ಚಿದ್ರು, ಏನೇ ಚುಚ್ಚಿದ್ರು, ಮುಳ್ಳು ಚುಚ್ಚಿದ್ರು ಅಷ್ಟೇನೆ. ರಕ್ತ ಸುರಿದ್ರೂ ನಾವು ಹಂಗೆ ಹೋಗ್ತಾ ಇದ್ವಿ. ಈ ಏಸೋರ್ನೆಲ್ಲ ನೋಡ್ಬಿಟ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಮ್ಮ ಸ್ವಂತದವ್ರು ಎಷ್ಟೋ ಜನ ನಂಬಿದ್ದಾರೆ. ಅವರು ನಂಬಿ ಅಂತ ಹೇಳಿದ್ರೆ ಅವ್ರ ಹತ್ರ ಜಗಳ ಮಾಡ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ನಮ್ಮನ್ನ ಏಸು ಸೇರ್ಕೊ ಅಂತ ಹೇಳ್ತಾರೆ, ನಮ್ಮ ದೇವ್ರನ್ನ ಬಿಟ್ಟು ನಾವು ಬರೋದಿಲ್ಲ. ಆ ಥರ ಅವ್ರು ಏನಕ್ಕೆ ಕರೆದ್ರು, ಏನಾದರೂ ವಿಶೇಷಕ್ಕೆ ಕರೆದ್ರು ನಾವು ಹೋಗ್ತಾನೆ ಇರಲಿಲ್ಲ. ನನ್ನ 3ನೇ ಮಗಳು 17 ವರ್ಷ. ದುರಾತ್ಮ ಕಾಟದಿಂದ 4 ವರ್ಷ ತುಂಬಾನೇ ಕಷ್ಟ ಅನುಭವಿಸಿದ್ಲು. ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಕಣ್ಬಿಟ್ಕೊಂಡೇ ಇರೋಳು. ಊಟ ಕೊಟ್ರೆ ಊಟ ಮಾಡ್ತಾ ಇರ್ಲಿಲ್ಲ. ಮಾಡ್ಸಿದ್ರು ತಳ್ಳೋಳು, ನೀರ್ ಕುಡಿತಿರ್ಲಿಲ್ಲ. ಆ ತರ ಮಾಡೋಳು. ಊಟ ಮಾಡ್ಸೋಕೆ ನಾವು ತುಂಬಾ ಕಷ್ಟ ಪಡ್ತಿದ್ವಿ. ಲೂಸ್ ತರ ಹುಚ್ಚಿಡ್ದು ಬಿಟ್ರೆ ಹೆಂಗಿರುತ್ತೋ ಆ ತರ ಇಡ್ತಾ ಇದ್ಲು ಆ ಮಗಳು. ಎಷ್ಟು ಹೊರಟಾಗಿ ನಡ್ಕೊಳ್ಳೋಳು ಅಂದ್ರೆ ಏನ್ ಸಿಕ್ಕಿದ್ರು ಅದನ್ನೆಲ್ಲ ಹೊಡೆದಾಕ್ಬಿಡೋಳು. ನಮ್ಮ ಅಕ್ಕನ ಮಗಳು ತುಂಬಾನೇ ಕಷ್ಟಪಟ್ಲು. ಅವಳು ದಿಢೀರ್ ಅಂತ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಯಾರು ನೋಡಿದ್ರು ತುಂಬಾ ಭಯಪಡೋಳು. ರೋಡಲ್ಲಿ ಮನ್ಸಿಗೆ ಬಂದಂಗೆಲ್ಲ ಹೋಗ್ಬಿಡೋಳು. ಯಾವ್ದಾದ್ರು ಕಾರು ವೆಹಿಕಲ್ ಎಲ್ಲ ಬರ್ಬೇಕಾದ್ರೆ ಮುಂದೆ ಹೋಗ್ಬಿಡೋಳು. ಅವಳು ನೋಡಕ್ಕೆ ಭಯ ಆಗೋದು, ಯಾರು ಹತ್ರ ಹೋಯ್ತಾನೆ ಇರ್ಲಿಲ್ಲ. ಅದೇ ಸುಮ್ನೆ ಮಲಗಿರೋದು, ಪಟ್ಟಂತ ಎದ್ಬಿಡೋದು, ಎದ್ಬಿಟ್ಟು ಅಳ್ತಾ ಇರೋದು, ತಲೆಗೆ ಚಚ್ಕೊಳ್ಳೋದು. ಯಾಕಮ್ಮ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನನ್ನ ನೋಡಿದ ತಕ್ಷಣ ಹೋಗಿ ಔತ್ಕೊಬಿಡೋಳು. ಬಾಗ್ಲಿಂದ ಔತ್ಕೊಂಡು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅವ್ರ ಅಣ್ಣನ್ ನೋಡಿದ್ರೆ ಭಯ ಪಡೋಳು. ಒಂದೊಂದ್ಸಲ ಎಲ್ಲರೂ ಜೊತೆಗಿರಿ ಅನ್ನೋಳು. ಜೊತೆಗಿದ್ವಿ ಅಂದ್ರೆ ಎಲ್ಲರೂ ಹೋಗೋತರ. ನೀವ್ ಯಾಕೆ ಒಳಗಡೆ ಬಂದಿದ್ದೀರಾ, ಎಲ್ಲರೂ ಹೋಗಿ ಹೋಗಿ ಅಂತ ಓಡ್ಸೋಳು. ನಾವ್ ಯಾರಾದ್ರೂ ಹೋಯ್ತು ಅಂದ್ರೆ ಚೆನ್ನಾಗ್ ಬೈಯೋಳು. ನೀವೆಲ್ಲ ಯಾರು, ಯಾಕೆ ಬಂದಿದ್ದೀರಾ, ನನ್ಗೆ ಏನ್ ಮಾಡ್ತೀರಾ ಅಂತೆಲ್ಲ ಹೇಳೋಳು. ನಾವೇನಾದ್ರೂ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಮೂಲೆಯಲ್ಲಿ ಕುತ್ಕೊಂಡು ಅಳೋಳು. ಮನ್ಸಿನ ಆಳದಲ್ಲಿ ಹೇಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ. ಮಗಳನ್ನ ನೆನ್ಸಿದ್ರೇನೆ ತುಂಬಾ ನೋವು. 1-2 ದಿನ ಅಲ್ಲ, 4 ವರ್ಷ ನಾವು ತುಂಬಾನೇ ಕಷ್ಟಪಟ್ವಿ. ಇಲ್ಲಿಂದ ನತ್ತ ಅಂತ ಹೇಳೋ ಒಂದು ಊರು. ಅಲ್ಲಿ ಒಬ್ರು ಸ್ವಾಮಿ ಇದ್ರು. ಅವ್ರು ಏನೋ ಒಂದು ತಾಯ್ತ ಕೊಟ್ರು. ಅಲ್ಲಿ ಆ ತಾಯ್ತ ಹಾಕ್ಸಕ್ಕಂತ ಕರ್ಕೊಂಡೋದ್ರೆ 3,000 4,000 ಅಂತ ಈಸ್ಕೊಳ್ಳೋರು. ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗೋದಕ್ಕೆ 5,000 6,000 ಆಗೋದು. ಆದ್ರೆ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಕೂಡ ಹೋಗುವಾಗ ಹೆಂಗಿದ್ಲೋ ಬರುವಾಗ ಹಾಗೆ ಇರೋಳು. ಇನ್ನೊಬ್ರು ಯಾರೋ ಹೇಳೋರು ಅಲ್ಲಿಗೆ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ತೇನಿ ಹತ್ರ ಒಂದು ಅವ್ರು 25,000 ಕೇಳಿದ್ರು. ಅಲ್ಲಿಗೂ ನಾವು ಕಾರ್ ಮಾಡ್ಕೊಂಡು ಹೋದ್ವಿ. ಸಾಲ ತಗೊಂಡೇ ಹೋದೆ. ಕೈಯಲ್ಲಿ ದುಡ್ಡಿಲ್ಲ, ತುಂಬಾ ಕಷ್ಟ. ಹೆಂಗೋ ಸಾಲ ಮಾಡ್ಕೊಂಡು ಹೋದ್ವು. ಅಲ್ಲೋದ್ರೆ ಕುರಿ ಕೊಯ್ಬೇಕು, ಕೋಳಿ ಕೊಯ್ಬೇಕಂತ ಹೇಳಿದ್ರು. ಮತ್ ಮನೆ ಕರ್ಕೊಬಂದ್ರೆ ಹಂಗೆ ಇತ್ತು. ನಾವಿರ್ಲೇಬಾರ್ದು, ಇದ್ರೂ ಮಕ್ಕಳನ್ನ ಕಾಪಾಡಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಕಷ್ಟಪಟ್ಟು ಸಾಯ್ಬೇಕಂತನೂ ಅನ್ನಿಸ್ತಿತ್ತು. ಸಾಲ್ಗಾರರು ಬೇರೆ ತೊಂದರೆ ಕೊಡ್ತಾ ಇದ್ದಾರೆ. ಈಸ್ಕೊಂಡಿದ್ನ ವಾಪಸ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಈ ತರ ಇರ್ಬೇಕಾದ್ರೆ ನನ್ನ ತಮ್ಮ ನಾಲ್ಮಾವಡಿಗೆ ಕರ್ಕೊಂಡೋದ. ಅದೆಲ್ಲ ಏನು, ಅಲ್ಲೇನ್ ನಡೆಯುತ್ತೆ ಅದೆಲ್ಲ ಏನು ನಮಗ್ ಗೊತ್ತಿರ್ಲಿಲ್ಲ. ನಮ್ ದೇವ್ರನ್ನ ಬಿಟ್ರೆ ಬೇರೆ ಯಾವ್ದು ನಮಗ್ ಗೊತ್ತಿರ್ಲಿಲ್ಲ. ನನ್ನ ತಮ್ಮನೇ ಬಾಕ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗಿ ಖರ್ಚು ಮಾಡಕ್ ಕೂಡ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ನಮ್ಮ ಹತ್ರ 1 ರೂಪಾಯಿ ಕೂಡ ಇರ್ಲಿಲ್ಲ. ಅವನೇ ಕರ್ಕೊಂಡೋಗಿ ಅಲ್ಲಿ ಒಳಗಡೆ ಕೂರಿಸ್ತಾ. ಅಲ್ಲಿ ನೋಡಿದ್ರೆ ತುಂಬಾ ಜನಗಳಿದ್ರು. ಅಷ್ಟು ಜನನ ನಮ್ ದೇವ್ರ ಜಾತ್ರೆಯಲ್ಲಿ ಕೂಡ ನೋಡಿರ್ಲಿಲ್ಲ. ಅವತ್ತಿನ ದಿನ ಅದ್ಭುತ ಬಿಡುಗಡೆ ಪ್ರಾರ್ಥನೆ ನಡೀತು. ಆಗ ಚೆಲ್ಲಾರಾಣಿ ಅಕ್ಕ ಎಲ್ಲದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು. ಆವಾಗ ಯಾರ್ಯಾರಿಗೆ ಏನೇನು ಹೋರಾಟಗಳಿದೆಯೋ, ಏನೇನು ಸಮಸ್ಯೆಗಳಿದೆಯೋ ಅದನ್ನೆಲ್ಲ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದ್ರು. ಆ ತರ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಪಾಪ ದುರಾತ್ಮನಿಂದ ಬಹಳ ಕಷ್ಟಪಟ್ಲು. ಆ ತರ ಮಾಡ್ತಾ ಇರ್ಬೇಕಾದ್ರೆ ಅದು ಸರ್ ಅಂತ ಬಂತು. ಅಯ್ಯೋ ಏನ್ ಈ ತರ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಗಾಳಿ ತಳ್ಳಿ ತರ ಮುಂದೆ ಹೋಗೋಳು. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಹತ್ರ ಹೋಗಿದ ತಕ್ಷಣ ಕೆಳಗಡೆ ಬಿದ್ಬಿಟ್ಲು. ಅಯ್ಯೋ ಮಗಳು ಬಿದ್ಲಲ್ಲ ಅಂತ ಹೋದ್ರೆ ಪಾಸ್ಟ್ರು ಇವ್ರನ್ನೆಲ್ಲ ಯಾರನ್ನೂ ಕರಿಬೇಡ, ಅವಳಾಗೆ ಎದ್ ಬರ್ತಾಳೆ ಅಂತಂದ್ರು. ಹಾಗೆ ಬಂದು ಚೆನ್ನಾಗಿ ಮಾತಾಡಿ ಅಮ್ಮ ಅಂತ ಕರಿದೇ ಇರೋಳು ಅಮ್ಮ ಅಂತ ಕರೆದ್ಲು. ಚೆನ್ನಾಗಿ ತಂಗಿ ಅಕ್ಕ ಅಂತ ಎಲ್ಲ ಕರಿಯಕ್ ಸ್ಟಾರ್ಟ್ ಮಾಡಿದ್ಲು. ಊಟ ಮಾಡಿಸಿದ್ರು ತಿಂದೇ ಇರೋಳು. ನನ್ಗೆ ಹೊಟ್ಟೆ ಹಸ್ತಿದೆ, ಊಟ ಬೇಕು ಅಂದ್ಲು. ಫುಲ್ ಊಟ ಮಾಡಿದ್ಲು. ಅಷ್ಟು ಸಂತೋಷ. ಆ ಮಗಳು ನಗ್ತಾನೆ ಇರ್ಲಿಲ್ಲ, ಸ್ವಲ್ಪನೂ ನಗ್ತಾನೆ ಇರ್ಲಿಲ್ಲ. ಆದ್ರೆ ಅವತ್ತಷ್ಟು ನಗು. ಚೆನ್ನಾಗಿ ನಗಕ್ ಸ್ಟಾರ್ಟ್ ಮಾಡಿದ್ಲು, ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು, ಜನಗಳ ಜೊತೆ ಚೆನ್ನಾಗಿ ಬೆರೆಯಕ್ ಸ್ಟಾರ್ಟ್ ಮಾಡಿದ್ಲು. ನನ್ ಮಗಳು ಸರಿಯಾಗಿದ್ ನೋಡಿ ಅಷ್ಟೊಂದ್ ಸಂತೋಷ. ಚೆನ್ನಾಗಾದ್ಲು. ಏನಂತ ಹೇಳೋದು ನನಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅಷ್ಟು ಸಂತೋಷ. ಎಷ್ಟೋ ದೇವ್ರು, ಇಲ್ಲಿರೋ ದೇವ್ರ ಹತ್ರ ಎಲ್ಲ ಹೋದ್ವಿ, ಯಾವ್ದೂ ಸರಿ ಮಾಡ್ಕೊಡ್ಲಿಲ್ಲ. ಏಸಪ್ಪ ಹತ್ರ 1 ರೂಪಾಯಿ ಖರ್ಚು ಮಾಡಿಲ್ಲ.
ಏಸಪ್ಪನ ಹತ್ರ ಹೋದಾಗ ತುಂಬ ಸಂತೋಷ, ಬಿಡುಗಡೆನ ಕೊಟ್ಟಿದ್ದಾರೆ. ನನ್ನ ಮಗಳು ಈಗ ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ. ಈಗ ನನ್ನ ದೇಹದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಊಟ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಈಗ ನಾನು ಕೂತಿದ್ದೀನಿ, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ. ಈಗ ಅವಳೇ ನಮಗೆ ಊಟ ಎಲ್ಲ ಹಾಕ್ಕೊಡ್ತಾಳೆ. ನನ್ನ ಮಗಳಿಗೆ ಬಿಡುಗಡೆ ಕೊಟ್ಟ ಯೇಸುವಿಗೆ ಕೋಟ್ಯಾನು ಕೋಟಿ ಸ್ತೋತ್ರ.